ಹ್ಮ್. ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ಈ ಭಗವದ್ಗೀತೆಯ ಪಠಣ ವರ್ಗವನ್ನ ಪರಮಾತ್ಮನ ಪ್ರಾರ್ಥನೆಯೊಂದಿಗೆ ಸ್ತುತಿಯೊಂದಿಗೆ ಪ್ರಾರಂಭಿಸೋಣ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಆ ಕರುಣಾಮಯಿಯಾದ ಶ್ರೀಕೃಷ್ಣನ ಪಾದಕಮಲಗಳಿಗೆ ವಂದಿಸಿ ಇಂದಿನ ಈ ಪಠಣ ವರ್ಗವನ್ನ ಪ್ರಾರಂಭಿಸೋಣ. 3ನೇ ಅಧ್ಯಾಯವನ್ನ ನಾವು ಓದ್ತಾ ಇದ್ವಿ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಜ್ಞಾನಯೋಗ ಕರ್ಮಯೋಗ ಎರಡೂ ವಿಚಾರಗಳನ್ನ ಹೇಳಿಕೊಟ್ಟ. 3ನೇ ಅಧ್ಯಾಯದಲ್ಲಿ ಕರ್ಮಯೋಗದ ವಿಶೇಷತೆಯನ್ನ ಪ್ರತಿಪಾದಿಸ್ತಾ ಇದ್ದಾನೆ. ಕರ್ಮಯೋಗ ವೈಶಿಷ್ಟ್ಯಪೂರ್ಣವಾದದ್ದು, ಮಹತ್ವಪೂರ್ಣವಾದದ್ದು ಅಂತ ಹೇಳಿ ಕರ್ಮಯೋಗದ ಮಹತ್ವತೆಯನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. ಕರ್ಮಯೋಗ ಅಂದ್ರೆ ಅದೇ ನಿಷ್ಕಾಮ ಕರ್ಮಯೋಗ, ಕೃಷ್ಣನ ಯೋಗ. ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ಮಾಡಲೇಬೇಕು, ಕರ್ತವ್ಯದಿಂದ ಚ್ಯುತರಾಗಲು ಸಾಧ್ಯವಿಲ್ಲ. ಎಲ್ಲರೂ ತಮ್ಮ ತಮ್ಮ ಕರ್ತವ್ಯದಲ್ಲಿ ತೊಡಗಿದ್ರೆ ಅದೇ ಒಂದು ಸಾಧನೆ, ಅದೇ ಒಂದು ಮಾರ್ಗ ಪರಮಾತ್ಮನನ್ನ ಸೇರಲು ಅಂತ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾನೆ. ಬೇರೆ ಯಾವುದು ಒಂದು ತಪಸ್ಸು ಪೂಜೆ ಯಾವುದೂ ಅಗತ್ಯವಿಲ್ಲ. ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಪ್ರಾಮಾಣಿಕತೆಯಿಂದ, ಶುದ್ಧ ಅಂತಃಕರಣದಿಂದ, ಮುಖ್ಯವಾಗಿ ಅಸಕ್ತರಾಗಿ ಅಂತ ಹೇಳ್ತಾ ಇದ್ದಾನೆ. ಅಟ್ಯಾಚ್ಮೆಂಟ್ ಇಲ್ಲದೆ, ಒಂದು ಕರ್ಮ ಬಂಧನವಿಲ್ಲದೆ, ಯಾವುದೇ ಒಂದಕ್ಕೂ ಬಂಧಿಸಲ್ಪಡದಂತೆ, ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ನಮ್ಮ ಕರ್ತವ್ಯವನ್ನ ಪೂರೈಸ್ತಾ ಹೋದ್ರೆ ಅದೇ ಒಂದು ದೊಡ್ಡ ಸಾಧನೆ. ಅದರಿಂದ ನಾವು ಪರಮಾತ್ಮನನ್ನ ಸೇರಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾ, ಹಿಂದಿನ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ಜನಕ ಮೊದಲಾದ ಮಹರ್ಷಿಗಳು ಕೂಡ ತಮ್ಮ ಕರ್ಮ ಮಾರ್ಗದಿಂದ ಒಂದು ಉನ್ನತ ಪದವಿಯನ್ನ ಸಾಧಿಸಿದ್ದಾರೆ. ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಈ ಜಗತ್ತಲ್ಲಿ ಹುಟ್ಟಿ ಬಂದ್ಮೇಲೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯದಲ್ಲಿ ತೊಡಗಬೇಕು ಅನ್ನುವುದನ್ನ ಹೇಳಿಕೊಡ್ತಾ ಇದ್ದಾರೆ. ನಹಿ ಕಷ್ಟಿತ್ ಜಾತು ತಿಷ್ಠತಿ ಅಕರ್ಮಕೃತ್ ಅಂತ. ಕ್ಷಣ ಕೂಡ ಒಬ್ರು ಕೂಡ ಕರ್ಮ ಇಲ್ಲದೆ ನಿಲ್ಲಲು ಸಾಧ್ಯವಿಲ್ಲ. ಮತ್ತೆ ಈ ಜಗತ್ತಿನಲ್ಲಿ ಜನರೆಲ್ಲ ಶ್ರೇಷ್ಠರು, ಮಹಾತ್ಮರು ಅಂತ ಯಾವ ರೀತಿ ಇದ್ದಾರೆ ಅವರನ್ನ ಅನುಸರಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಲೋಕ ಜಗತ್ತು ಅನುಸರಿಸ್ಬೇಕಾದ್ರೆ ಈಗ ನೀನು ರಾಜ, ನಿನ್ನ ಒಂದು ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಅದಕ್ಕಾಗಿ ನೀನು ನಿನ್ನ ಕರ್ತವ್ಯದಲ್ಲಿ ತೊಡಗಲೇಬೇಕು ರಾಜನಾಗಿ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಮುಂದೆ ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾನೆ 22ನೇ ಶ್ಲೋಕ ಇಲ್ಲಿ. ಓಂ ಶ್ರೀ ಪರಮಾತ್ಮನೇ ನಮಃ ಅಥ ತೃತೀಯೋಧ್ಯಾಯ. 22ನೇ ಶ್ಲೋಕ ಇಲ್ಲಿ. ಶ್ರೀ ಭಗವಾನುವಾಚ ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಮವಾಪ್ತವ್ಯಂ ಅವಾಪ್ತವ್ಯಂ ವರ್ತೆ ಏವ ಚ ಕರ್ಮಣಿ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನ ಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನ ಅನವಾಪ್ತವ್ಯಂ. ಅಲ್ಲಿ ಬಿಡಿಸಬೇಕು, ನ ಅನವಾಪ್ತಂ ಅವಾಪ್ತವ್ಯಂ. ಎರಡು ಕುಡ್ಕೊಂಡಿದೆ ಇಲ್ಲಿ. ನ ಅನವಾಪ್ತವ್ಯಂ ಅವಾಪ್ತವ್ಯಂ ವರ್ತೆ ಏವ ಚ ಕರ್ಮಣಿ. ಪಾರ್ಥ, ಕೃಷ್ಣ ಅರ್ಜುನನಿಗೆ ಸಂಬೋಧಿಸಿ ಹೇಳ್ತಾ ಇದ್ದಾನೆ, ಎಲೈ ಪಾರ್ಥನೆ, ಕುಂತಿ ಪುತ್ರನೇ, ತ್ರಿಷು ಲೋಕೇಶು ಕಿಂಚನ ಕರ್ತವ್ಯಂ ಮೇ ನ ಅಸ್ತಿ. ತ್ರಿಷು ಲೋಕೇಶು, ಈ 3 ಲೋಕಗಳಲ್ಲಿ ಮೇ ಕರ್ತವ್ಯಂ ನ ಅಸ್ತಿ, ನನಗೆ ಕರ್ತವ್ಯ ಮಾಡಬೇಕಾದದ್ದು ಅಂತ ಯಾವುದೂ ಇರುವುದಿಲ್ಲ. ನ ಅಸ್ತಿ, ಇರುವುದಿಲ್ಲ. ನನಗೆ ಯಾವ ಕರ್ತವ್ಯವೂ ಇಲ್ಲ. ಇದನ್ನ ಮಾಡ್ಬೇಕು ಅಂತ ಕಂಪಲ್ಸರಿ ಅಂತ, ಇದನ್ನ ಮಾಡಲೇಬೇಕು ಕರ್ತವ್ಯ ಅಂತ ನನಗೆ ಯಾವುದೂ ಇಲ್ಲ. ಅದನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಪಾರ್ಥ ತ್ರಿಷು ಲೋಕೇಶು ಕಿಂಚನ, ಯಾವುದೊಂದು ಕೂಡ ಮೇ ಕರ್ತವ್ಯಂ ನ ಅಸ್ತಿ, ನನಗೆ ಯಾವುದೊಂದು ಕರ್ತವ್ಯ ಮಾಡಲೇಬೇಕನ್ನುವುದು ಈ 3 ಲೋಕಗಳಲ್ಲಿ ಇರುವುದಿಲ್ಲ. ನ ಅನವಾಪ್ತಂ ಅವಾಪ್ತವ್ಯಂ. ಅವಾಪ್ತಂ ಅಂದ್ರೆ ಪಡೆಯಲ್ಪಟ್ಟಿದ್ದು, ಆಪ್ತಂ ಅವಾಪ್ತಂ. ಅನವಾಪ್ತಂ ಪಡೆಯದೇ ಇದ್ದುದು, ಪಡೆಯಲಿಕ್ಕೆ ಆಗದೇ ಇದ್ದುದು, ಪಡೆಯದೇ ಇದ್ದುದು. ಅವಾಪ್ತವ್ಯಂ ಅಂದ್ರೆ ಪಡೆಯಬೇಕಾದದ್ದು, ಮುಂದೆ ಪಡೆಯಬೇಕಾದದ್ದು. ಈಗಾಗಲೇ ಪಡೆದದ್ದಾಗ್ಲಿ ಅಥವಾ ಮುಂದೆ ಪಡೆಯಬೇಕಾಗುವುದರಲ್ಲಿ ನ ಯಾವುದೂ ಇರುವುದಿಲ್ಲ. ನಾನು ಯಾವುದನ್ನ ಪಡೆಯಬೇಕು ಅಥವಾ ಯಾವುದನ್ನ ಹೊಂದಬೇಕು ಅಥವಾ ಪಡೆದಿದ್ದೇನೆ ಅನ್ನೋದು ಯಾವುದೂ ಇಲ್ಲ ನನಗೆ. ಆದ್ರೂ ಕೂಡ ನಾನು ಕರ್ಮಣಿ ವರ್ತೆ ಏವ,
ಕರ್ಮಣಿ ಕರ್ಮದಲ್ಲಿ ಕರ್ತವ್ಯದಲ್ಲಿ ವರ್ತೆ ಇರುತ್ತೇನೆ. ಆದ್ರೂ ನಾನು ಕರ್ಮದಲ್ಲಿ ತೊಡಗಿಕೊಂಡಿದ್ದೇನೆ. ಆದ್ರೂ ನಾನು ಯಾವಾಗ್ಲೂ ಕರ್ತವ್ಯಪರನಾಗಿರ್ತಾ ಇದ್ದೇನೆ. ನನಗೆ ಯಾವುದು ಮಾಡಬೇಕು ಅಂತ ಇಲ್ಲ, ಕರ್ತವ್ಯ ಅಂತ ಇದು ಮಾಡಲೇಬೇಕು ಅಂತ. ಮತ್ತೆ ನನಗೆ ಯಾವುದೇ ಇದು ಪಡೆಯಬೇಕು ಅಥವಾ ಪಡೆಯಬೇಕಾದದ್ದು ಅಂತ ಯಾವುದೋ ಒಂದು ಒತ್ತಾಯ ಇಲ್ಲ. ಆದ್ರೂ ನಾನು ಕರ್ಮದಲ್ಲಿ ತೊಡಗಿರ್ತಾ ಇದ್ದೇನೆ. ಯಾಕೆಂದ್ರೆ ನನ್ನನ್ನು ಎಲ್ಲರೂ ಅನುಸರಿಸ್ತಾ ಇದ್ದಾರೆ, ನನ್ನನ್ನು ನೋಡ್ತಾ ಇದ್ದಾರೆ, ನನ್ನನ್ನು ತಮ್ಮ ಗುರು, ತಮ್ಮ ಒಂದು ಪರಮಾತ್ಮ, ಗುರು, ದೊಡ್ಡವನು ಅಂತ, ಮಹಾತ್ಮ ಅಂತ ನನ್ನನ್ನು ನಂಬಿಕೊಂಡಾಗ ನಾನು ಕರ್ತವ್ಯದಲ್ಲಿ ತೊಡಗಲೇಬೇಕಾಗ್ತಾ ಇದೆ. ಅದಕ್ಕೆ ಅವನು ಕರ್ತವ್ಯದಲ್ಲಿ ತೊಡಗಿದ್ದಾನೆ. ಇಲ್ಲಿ ಪಾಂಡವರ ಪರವಾಗಿ ದುರ್ಯೋಧನನ ಹತ್ತಿರ ಹೋಗಿ ನ್ಯಾಯವನ್ನ ಕೇಳ್ತಾ ಇದ್ದಾನೆ, ಯುದ್ಧ ಬೇಡ ಅಂತ ಸಾಕಷ್ಟು ಪ್ರಯತ್ನಿಸ್ತಾ ಇದ್ದಾನೆ. ಆದ್ರೂ ಕೌರವರು ದುರ್ಯೋಧನ ಒಪ್ಪುವುದಿಲ್ಲ. 5 ಹಳ್ಳಿಗಳೇನು ಒಂದು ಸೂಜಿ ಮನೆ ಜಾಗ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ರೀತಿ ಕೃಷ್ಣ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ ಯುದ್ಧವನ್ನ ನಿಲ್ಲಿಸಲಿಕ್ಕೆ, ಆದ್ರೂ ಸಾಧ್ಯವಾಗುವುದಿಲ್ಲ. ಆಗ ಅನಿವಾರ್ಯವಾಗಿ ಯುದ್ಧ ಸಿದ್ಧವಾಗಿದೆ. ಯುದ್ಧ ಈಗ ಪ್ರಾರಂಭವಾಗಿದೆ ಕೌರವರು ಪಾಂಡವರಲ್ಲಿ. ಈ ರೀತಿ ನಾನು ಕೂಡ ನನಗೇನು ಸಾಧಿಸಬೇಕಾದದ್ದಿಲ್ಲ, ನನಗೆ ಯಾವುದು ಈ ಕರ್ತವ್ಯ ಮಾಡಬೇಕು ಅಂತಿಲ್ಲ, ಆದ್ರೂ ನಾನು ಕರ್ತವ್ಯದಲ್ಲಿ ತೊಡಗಿರ್ತಾ ಇದ್ದೇನೆ. ಅದನ್ನೇ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಕರ್ತವ್ಯದಲ್ಲಿ ತೊಡಗಲೇಬೇಕು. ಪಾರ್ಥ ತ್ರಿಷು ಲೋಕೇಶು ಮೇ ಕಿಂಚನ ಕರ್ತವ್ಯಂ ನ ಅಸ್ತಿ. ಎಲೆ ಪಾರ್ಥನೆ, ಈ 3 ಲೋಕಗಳಲ್ಲಿ ನನಗೆ ಸ್ವಲ್ಪವೂ ಕೂಡ ಕರ್ತವ್ಯ ಮಾಡಲೇಬೇಕು ಅನ್ನುವುದು ಕರ್ತವ್ಯ ಕರ್ಮ ಇರುವುದಿಲ್ಲ. ನ ಅನವಾಪ್ತಂ ಅವಾಪ್ತವ್ಯಂ. ಅನವಾಪ್ತಂ ಪಡೆದದ್ದು, ಪಡೆದೇ ಇರುವುದು. ಅವಾಪ್ತವ್ಯಂ ಪಡೆಯಬೇಕಾದದ್ದು. ಆಪ್ನೋತಿದ್ರೆ ಪಡೆದುಕೊಳ್ಳುವುದು. ಅವಾಪ್ತವ್ಯಂ ಪಡೆಯಬೇಕಾದದ್ದು ನ ಇರುವುದಿಲ್ಲ. ನನಗೆ ಯಾವುದನ್ನು ಪಡೆಯಬೇಕು, ಸಾಧಿಸಬೇಕು, ಹೊಂದಬೇಕು ಅನ್ನುವುದಿಲ್ಲ. ಚ ವರ್ತೇವ ಕರ್ಮಣಿ, ಆದ್ರೂ ಕೂಡ ನಾನು ಕರ್ಮದಲ್ಲಿ ತೊಡಗಿಕೊಂಡಿರ್ತಾ ಇದ್ದೇನೆ. ನಾನು ಯಾವಾಗಲೂ ಕರ್ಮದಲ್ಲಿ ನಿರತನಾಗಿರ್ತಾ ಇದ್ದೇನೆ. ಇದು ಪ್ರತಿಯೊಬ್ಬರು ಕೂಡ ಈ ಒಂದು ಶರೀರಧಾರಿಯಾಗಿ ಬಂದ ಮೇಲೆ, ಈ ಜಗತ್ತಿನಲ್ಲಿ ಬಂದ ಮೇಲೆ ತಮ್ಮ ತಮ್ಮ ಕರ್ತವ್ಯದಲ್ಲಿ ತೊಡಗಬೇಕು, ತಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಪೂರೈಸಬೇಕು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ಅರ್ಜುನ ಈಗ ಕ್ಷತ್ರಿಯ, ಅದಕ್ಕಾಗಿ ಪ್ರಜೆಗಳನ್ನ ಪಾಲಿಸಬೇಕು, ರಕ್ಷಿಸಬೇಕು, ಕೌರವರನ್ನ ಶಿಕ್ಷಿಸಬೇಕು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. 23ನೇ ಶ್ಲೋಕ. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯದಿ ಹಿ ಅಹಂ, ಅಲ್ಲಿ ಬಿಡಿಸ್ಬೇಕು, ಹಿ ಅಹಂ, ಹ್ಯಹಂ ಅಂತಾಗಿದೆ. ನ ವರ್ತೇಯಂ ಜಾತು ಕರ್ಮಣಿ ಅತಂದ್ರಿತಃ, ಅಲ್ಲೂ ಬಿಡಿಸ್ಬೇಕು, ಕರ್ಮಣ್ಯತಂದ್ರಿತಃ ಅಂತ ಆಗಿದೆ. ಮಮ ವರ್ತಮಾನುವರ್ತಂತೆ, ಮಮ ವರ್ತಮ ಅನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಮುಂದುವರೆದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಪಾರ್ಥ, ಎಲೆ ಅರ್ಜುನನೇ, ಪಾರ್ಥನೆ, ಯದಿ ಅಹಂ, ಯದಿ ಒಂದು ವೇಳೆ ಎಂದಂತೆ, ಒಂದು ವೇಳೆ ಇದೊಂದು ಅವ್ಯಯ. ಅಹಂ ನಾನು, ಕರ್ಮಣಿ ಅತಂದ್ರಿತಃ ವರ್ತೇಯಂ ನ ವರ್ತೇಯಂ. ಯದಿ ಅಹಂ ಒಂದು ವೇಳೆ ನಾನು, ಕರ್ಮಣಿ ಕಾರ್ಯದಲ್ಲಿ, ಕರ್ಮದಲ್ಲಿ, ಅತಂದ್ರಿತಃ ಜಾಗರೂಕನಾಗಿ, ತಂದ್ರಿತಃ ಅಂದ್ರೆ ಆಯಾಸಗೊಂಡವ, ಅತಂದ್ರಿತಃ ಆಯಾಸಗೊಳ್ಳದೇ ಇರುವವನಾಗಿ, ಜಾಗೃತನಾಗಿ, ಜಾಗರೂಕನಾಗಿ, ಎಚ್ಚರಿಕೆ ಇದ್ದುಕೊಂಡವನಾಗಿ, ನ ವರ್ತೇಯಂ ನಡೆದುಕೊಳ್ಳದೆ ಹೋದರೆ, ವರ್ತತೆ ಇರುತ್ತಾನೆ, ನಡೆದುಕೊಳ್ಳುತ್ತಾನೆ ಅನ್ನೋ ಅರ್ಥ. ವರ್ತೇಯಂ ನಡೆದುಕೊಳ್ಳಬಹುದು. ಯದಿ ಅಹಂ ನ ವರ್ತೇಯಂ ಒಂದು ವೇಳೆ ನಾನು ನಡೆದುಕೊಳ್ಳದೇ ಇದ್ರೆ, ಕರ್ಮಣಿ ಕಾರ್ಯದಲ್ಲಿ, ಜಾತು ಅಂತ ಇದೊಂದು ಅವ್ಯಯ. ಎಂದಿಗೂ ಎಂದಿಗೂ ನಾನು ಎಂದಾದರೂ ನಾನು ಕರ್ಮದಲ್ಲಿ ಅಜಾಗರೂಕನಾಗಿ ನಡೆದುಕೊಂಡ್ರೆ, ಜಾಗರೂಕನಾಗಿ ಕಾರ್ಯ ಮಾಡದೇ ಇದ್ರೆ, ಅದನ್ನ ಹೇಳ್ತಾನೆ. ನ ವರ್ತೇಯಂ ಅತಂದ್ರಿತಃ, ಜಾಗರೂಕನಾಗಿ ಕಾರ್ಯವನ್ನ ಮಾಡದೇ ಇದ್ರೆ, ಮಮ ವರ್ತಮ ಅನುವರ್ತಂತೆ ಸರ್ವಶಃ ಮನುಷ್ಯಾಃ. ಮಮ ವರ್ತಮ ನನ್ನ ಮಾರ್ಗವನ್ನ, ವರ್ತಮನ್ ಅಂದ್ರೆ ಮಾರ್ಗ, ಮಮ ನನ್ನ ಮಾರ್ಗವನ್ನ
ಮನುಷ್ಯಾಹ ಮನುಷ್ಯರು, ಎಲ್ಲ ಮನುಷ್ಯರು, ಈ ಜಗತ್ತಿನಲ್ಲಿರುವಂತಹ ಮನುಷ್ಯರು ಮಮ ವರ್ತಮಾನುವರ್ತಂತೆ, ನನ್ನ ಮಾರ್ಗವನ್ನ ಅನುಸರಿಸ್ತಾ ಇದ್ದಾರೆ. ಅನುವರ್ತಂತೆ ಅನುಸರಿಸುತ್ತಾರೆ. ಸರ್ವಶಃ ಎಲ್ಲ ವಿಧದಲ್ಲಿ, ಯಾವಾಗಲೂ ಎಲ್ಲ ಮನುಷ್ಯರು ನನ್ನನ್ನು ಅನುಸರಿಸ್ತಾ ಇದ್ದಾರೆ. ನಾನು ಕಾರ್ಯದಲ್ಲಿ ಪ್ರವೃತ್ತನಾಗದೇ ಇದ್ರೆ, ಜಾಗರೂಕನಾಗಿ ನಾನು ಕಾರ್ಯವನ್ನ ಮಾಡದೇ ಹೋದ್ರೆ ನನ್ನನ್ನೇ ಅನುಸರಿಸ್ತಾ ಇದ್ದಾರೆ ಎಲ್ಲ. ಅದಕ್ಕಾಗಿ ನಾನು ಕೂಡ ಈಗ ಇಲ್ಲಿ ಭೂಮಿ ಮೇಲೆ ಜನ್ಮ ತಳೆದು ಬಂದಿದ್ದೇನೆ ಅಂದ್ಮೇಲೆ ನಾನು ಎಲ್ಲರಿಗೂ ಮಾರ್ಗದರ್ಶಕನಾಗಬೇಕು. ನಾನು ಕರ್ತವ್ಯದಲ್ಲಿ ತೊಡಗಿಕೊಳ್ಳಲೇಬೇಕಾಗಿದೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ ಮಾಡಲೇಬೇಕು. ಮುಂದೆ ಬರ್ತಾ ಇದ್ದದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಮಾತ್ಮನಿಗೂ ಅವತಾರದ ಒಂದು ಕಾರ್ಯ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾ ಇದ್ದಾರೆ. ಅವನು ಅದೇ ರೀತಿ ಸಜ್ಜನರನ್ನು ರಕ್ಷಿಸುವುದು, ದುರ್ಜನರನ್ನು ಶಿಕ್ಷಿಸುವುದು, ಇದು ಪರಮಾತ್ಮನ ಅವತಾರದ ಉದ್ದೇಶ. ಅದನ್ನ ಇಲ್ಲಿ ಅವನು ಕೂಡ, ಪರಮಾತ್ಮನು ಕೂಡ ಇಂಥ ಒಂದು ಕಾರ್ಯದಲ್ಲಿ ತೊಡಗಿರ್ತಾ ಇದ್ದಾನೆ. ಯದಿ ಹಿ ಅಹಂ ನ ವರ್ತೇಯಂ ಜಾತು ಕರ್ಮಣಿ ಅತಂದ್ರಿತಃ. ಯದಿ ಒಂದು ವೇಳೆ ಕರ್ಮಣಿ ಅತಂದ್ರಿತಃ ನ ವರ್ತೇಯಂ, ಕಾರ್ಯದಲ್ಲಿ ಕರ್ತವ್ಯದಲ್ಲಿ ಜಾಗರೂಕನಾಗಿ ಜಾಗೃತನಾಗಿ ನಡೆದುಕೊಳ್ಳದೇ ಇದ್ದರೆ, ಮಮ ವರ್ತಮಾನುವರ್ತಂತೆ ಸರ್ವಶಃ ಮನುಷ್ಯಾಹ, ಎಲ್ಲ ಮನುಷ್ಯರು ಎಲ್ಲ ವಿಧದಲ್ಲಿ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ, ನನ್ನನ್ನೇ ಅನುಸರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಕೂಡ ಕರ್ತವ್ಯದಲ್ಲಿ ತೊಡಗಲೇಬೇಕು. ನಾನು ಕೂಡ ಈಗ ಈ ಯುದ್ಧದಲ್ಲಿ ನಿನ್ನನ್ನ ಪ್ರೇರೇಪಿಸುವ ಒಂದು ಕರ್ತವ್ಯ ನನ್ನದು. ನಿನ್ನನ್ನ ಯುದ್ಧದಲ್ಲಿ ಪ್ರೇರೇಪಿಸಿ ಪ್ರಜೆಗಳನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಅದಕ್ಕಾಗಿ ನೀನು ಕೂಡ ನಿನ್ನ ಒಂದು ಕ್ಷತ್ರಿಯ ಧರ್ಮವನ್ನ ಪಾಲಿಸಲೇಬೇಕು. ಕ್ಷತ್ರಿಯನಾಗಿ ಶತ್ರುಗಳನ್ನ, ದುಷ್ಟರನ್ನ ಸದೆಬಡೆದು ಪ್ರಜೆಗಳನ್ನ ರಕ್ಷಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಕರ್ಮ ಕರ್ತವ್ಯ ಅನ್ನೋದು ಮಹತ್ವವಾದದ್ದು. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತಮಾನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. 24ನೇ ಶ್ಲೋಕ. ಉತ್ಸೇದಿಯುರಿಮೇ ಲೋಕ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತ ಸ್ಯಾಂ ಉಪಹನ್ಯಾಮಿ ಇಮಾಹ ಪ್ರಜಾಹ. ಉತ್ಸೇದೇಯುಃ ಅಲ್ಲಿ ಬಿಡಿಸ್ಬೇಕು, ಇಮಾಹ ಲೋಕಾಹ. ಉತ್ಸಿದೇಯುಃ ಇಮಾಹ ಲೋಕಾಹ ನ ಕುರ್ಯಾಂ ಕರ್ಮ ಚೇತ್ ಅಹಂ ಸಂಕರಸ್ಯ ಚ ಕರ್ತ ಸ್ಯಾಂ ಉಪಹನ್ಯಾಮಿ ಇಮಾಹ ಪ್ರಜಾಹ. ಚೇತ್ ಅಹಂ ಕರ್ಮ ನ ಕುರ್ಯಾಂ ಇಮೇ ಲೋಕಾಹ ಉತ್ಸೇದಿಯೇಯುಃ. ಇಲ್ಲಿ ಹೇಳ್ತಾ ಇದ್ದಾನೆ, ಚೇತ್ ಅಂದ್ರೂ ಕೂಡ ಒಂದು ವೇಳೆ, ಯದಿ ಅಂತ ಹೇಳಿದಂತೆ, ಇಫ್ ಒಂದು ವೇಳೆ, ಅಹಂ ನಾನು, ಕರ್ಮ ನ ಕುರ್ಯಾಂ ಕರ್ತವ್ಯವನ್ನ ಮಾಡದೇ ಇದ್ರೆ, ಒಂದು ವೇಳೆ ನಾನು ಕರ್ತವ್ಯದಲ್ಲಿ ತೊಡಗದೇ ಇದ್ರೆ, ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಯದಿ ಅಹಂ ಕರ್ಮ ನ ಕುರ್ಯಾಂ, ಕುರ್ಯಾಂ ಮಾಡುವೆನು, ನ ಕುರ್ಯಾಂ ಮಾಡದೇ ಹೋದ್ರೆ, ಯದಿ ಒಂದು ವೇಳೆ, ಚೇತ್ ಒಂದು ವೇಳೆ ನಾನು ಕರ್ತವ್ಯವನ್ನ ಮಾಡದೇ ಹೋದ್ರೆ, ಇಮೇ ಲೋಕಾಹ ಈ ಜಗತ್ತುಗಳು, ಅಂದ್ರೆ ಈ ಜಗತ್ತಿನಲ್ಲಿರುವ ಎಲ್ಲ ಜನರು, ಜೀವಿಗಳು, ಉತ್ಸಿದೇಯುಹು ಉತ್ಸೀದನಂ ಉತ್ಸಿದೇಯುಹು ಅಂದ್ರೆ ನಾಶವಾಗಿ ಹೋಗುವರು, ಉನ್ಮೂಲನಗೊಳ್ಳುವರು, ನಾಶವಾಗಿ ಹೋಗುವರು. ಎಲ್ಲರೂ ಎಲ್ಲ ಕಡೆ ಚೆಲ್ಲಪಿಲ್ಲಿ ಆಗ್ತಾ ಇದ್ದಾರೆ, ಎಲ್ಲರೂ ನಾಶವಾಗಿ ಹೋಗ್ತಾ ಇದ್ದಾರೆ. ಒಂದು ವೇಳೆ ನಾನು ಕರ್ತವ್ಯದಲ್ಲಿ ತೊಡಗದೇ ಇದ್ರೆ, ಪರಮಾತ್ಮನೇ ಕರ್ತವ್ಯದಲ್ಲಿ ತೊಡಗಿದಿದ್ರೆ ಜಗತ್ತು ಹೇಗೆ ನಡೆಯಬೇಕು? ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಉತ್ಸಿದೇಯುಹು ನಾಶವಾಗುವರು, ಇಮೇ ಲೋಕಾಹ ಈ ಲೋಕಗಳು, ಈ ಜಗತ್ತಿನಲ್ಲಿಯ ಜನರೆಲ್ಲರೂ ನಾಶವಾಗಿ ಹೋಗ್ಬಿಡ್ತಾ ಇದ್ದಾರೆ. ಚೇತ್ ಅಹಂ ಕರ್ಮನ ಕುರ್ಯಾಂ, ನಾನು ಒಂದು ವೇಳೆ ಕರ್ಮವನ್ನು ಮಾಡದೇ ಹೋದ್ರೆ ಈ ಜಗತ್ತೆಲ್ಲ ನಾಶವಾಗಿ ಹೋಗ್ತಾ ಇದೆ, ಎಲ್ಲ ಜೀವಿಗಳು ನಾಶವಾಗ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸಂಕರಸ್ಯ ಚ ಕರ್ತ ಸ್ಯಾಂ ಉಪಹನ್ಯಾಮಿ ಇಮಾಹ ಪ್ರಜಾಹ. ಚ ಮತ್ತು ಸಂಕರಸ್ಯ ಕರ್ತ ಸ್ಯಾಂ, ಸಂಕರದ ಕರ್ತೃ ನಾನಾಗ್ತಾ ಇದ್ದೇನೆ, ಸ್ಯಾಂ ಆಗಬಹುದು ನಾನು,
ಸಂಕರಸ್ಯ, ವರ್ಣ ಸಂಕರ ಅಂತ ಬರ್ತಾ ಇದೆ, ಸಂಕರ ಕೂಡಿಕೊಳ್ಳುವಿಕೆ. ಸಂಕರಸ್ಯ ಕರ್ತ ಅಹಂ, ನಾನು ಈ ಸಂಕರದ ಕರ್ತ ಆಗ್ತಾ ಇದ್ದೇನೆ. ಅಂದ್ರೆ ಈ ಸಮಾಜದ ವ್ಯವಸ್ಥೆ ಕೆಟ್ಟು ಹೋಗ್ತಾ ಇದೆ. ಸಮಾಜದಲ್ಲಿ ನೀತಿ ನಿಯತ್ತು ಅನ್ನುವುದೇ ಉಳಿಯುವುದಿಲ್ಲ. ಯಾರು ಯಾರನ್ನು ಬೇಕಾದ್ರೂ ಸೇರ್ಕೊಳ್ಬಹುದು. ವರ್ಣ ಸಂಕರ ಜಾತಿ ಸಂಕರವಾಗಿಬಿಡ್ತಾ ಇದೆ. ಎಲ್ಲ ಕೂಡ್ಕೊಂಡು ಅನೀತಿ ಅನ್ಯಾಯ ಹೆಚ್ಚಾಗ್ತಾ ಇದೆ. ಸಮಾಜದ ಸುವ್ಯವಸ್ಥಿತಿ ಶಾಂತತೆ ಕದಡಿ ಹೋಗ್ತಾ ಇದೆ. ಸಂಕರಸ್ಯ ಚ ಕರ್ತಾಸ್ಯಾಂ, ಈ ಸಂಕರಕ್ಕೆ ನಾನು ಕರ್ತೃ ಎನಿಸ್ತಾ ಇದ್ದೇನೆ. ಉಪಹನ್ಯಾಮಿ ಇಮಾಹ ಪ್ರಜಾಹ, ಇಮಾಹ ಪ್ರಜಾಹ, ಈ ಪ್ರಜೆಗಳನ್ನ, ಈ ಎಲ್ಲ ಜನರನ್ನ ಉಪಹನ್ಯಾಮಿ, ನಾನೇ ನಾಶಪಡಿಸಿದಂತ ಆಗ್ತಾ ಇದೆ. ನಾನೇ ಕೊಂದ ಹಾಕ್ತಾ ಇದ್ದೇನೆ, ನಾನೇ ನಾಶಪಡಿಸಿದಂತ ಆಗ್ತಾ ಇದೆ. ಹನ ಕೊಲ್ಲುವುದು, ಉಪಹನ್ಯಾಮಿ, ನಾನೇ ಕೊಂದು ಬಿಡಬೇಕಾಗ್ತಾ ಇದೆ, ನಾನೇ ಕೊಂದಂತ ಆಗ್ತಾ ಇದೆ. ನಾನು ಕರ್ತವ್ಯದಲ್ಲಿ ತೊಡಗದೆ ಹೋದರೆ, ಈ ರೀತಿ ನಾನು ಕರ್ತವ್ಯದಲ್ಲಿ ತೊಡಗದೆ ಇದ್ರೆ ಜಗತ್ತಿನ ಸುವ್ಯವಸ್ಥಿತೆ ಶಾಂತತೆ ಎಲ್ಲ ಕದಡಿ ಹೋಗ್ತಾ ಇದೆ. ನೀತಿ ನಿಯತ್ತು ಅನ್ನುವುದು ಉಳಿಯುವುದಿಲ್ಲ. ಅದು ಅನಪೇಕ್ಷಿತ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ರೀತಿ ವರ್ಣ ಸಂಕರ ಹೆಚ್ಚಾಗ್ತಾ ಇದೆ. ಈ ಲೋಕಗಳೆಲ್ಲ ನಾಶವಾಗಿ ಹೋಗ್ತಾ ಇವೆ. ಅದಕ್ಕಾಗಿ ನಾನು ಕೂಡ ಕರ್ತವ್ಯದಲ್ಲಿ ತೊಡಗಲೇಬೇಕು, ನಿಯಮಿತ ಕರ್ತವ್ಯವನ್ನ ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ತಮಗೆ ವಹಿಸಿಕೊಟ್ಟಂತಹ, ತಮಗೆ ಬಂದಂತಹ ಕರ್ತವ್ಯವನ್ನ ಮಾಡಲೇಬೇಕು ಅಂತ ಈ ಕರ್ಮಯೋಗದ ವಿಶಿಷ್ಟತೆಯನ್ನ ಇಲ್ಲಿ ಕೃಷ್ಣ ಅರ್ಜುನ ಮುಂದೆ ತಿಳಿಸಿ ಹೇಳ್ತಾ ಇದ್ದಾನೆ. ಕರ್ಮಯೋಗದ ಮಹತ್ವವನ್ನ, ಕರ್ಮಯೋಗ ಕರ್ಮದ ಮಾರ್ಗವನ್ನ, ನಿಷ್ಕಾಮ ಕರ್ಮ, ಆಸಕ್ತನಾಗದೆ, ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ, ಒಂದು ಯಾವುದೇ ಬಂಧನಕ್ಕೆ ಒಳಗಾಗದೆ ಕರ್ಮವನ್ನ ಆಚರಿಸಲೇಬೇಕು ಪ್ರತಿಯೊಬ್ಬರು. ಅಂದ್ರೆ ಪರಮಾತ್ಮನ ಸಾನ್ನಿಧ್ಯವನ್ನ ಪಡೆಯಲು ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಪ್ಪತ್ತೈದನೇ ಶ್ಲೋಕ. ಸಕ್ತಾಹ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ ಕುರ್ಯಾತ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷುಃ ಲೋಕ ಸಂಗ್ರಹಂ. ಸಕ್ತಾಹ ಕರ್ಮಣಿ ಅವಿದ್ವಾಂಸಃ, ಅಲ್ಲಿ ಬಿಡಿಸ್ಬೇಕು, ಕರ್ಮಣಿ ಅವಿದ್ವಾಂಸಃ ಯಥಾ ಕುರುವಂತಿ ಭಾರತ ಕುರ್ಯಾತ್ ವಿದ್ವಾನ್ ತಥಾ ಅಸಕ್ತಃ, ಅಲ್ಲಿ ಬಿಡಿಸ್ಬೇಕು, ತಥಾ ಅಸಕ್ತಃ ಚಿಕೀರ್ಷುಃ ಲೋಕ ಸಂಗ್ರಹಂ. ಮುಂದುವರೆದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಭಾರತ, ಅರ್ಜುನಿಗೆ ಸಂಬೋಧಿಸ್ತಾ ಇದ್ದಾನೆ. ಭರತ ವಂಶದಲ್ಲಿ ಹುಟ್ಟಿದವನೇ ಅರ್ಜುನನೇ, ಯಥಾ ಅವಿದ್ವಾಂಸಃ ಕರ್ಮಣಿ ಸಕ್ತಾಃ ಕುರ್ವಂತಿ, ಯಥಾ ಅವಿದ್ವಾಂಸಃ ಸಕ್ತಾಃ ಕರ್ಮಣಿ ಕುರ್ವಂತಿ. ಯಥಾ ಅಂದ್ರೆ ಯಾವ ರೀತಿಯಾಗಿ, ಅವಿದ್ವಾಂಸಃ ಅಜ್ಞಾನಿಗಳು, ವಿದ್ವಾಂಸ ಅವಿದ್ವಾಂಸ, ಅಜ್ಞಾನಿಗಳು ಕರ್ಮಣಿ ಕಾರ್ಯದಲ್ಲಿ, ಸಕ್ತಾಹ ಸಕ್ತರಾಗಿ, ಬಂಧಿತರಾಗಿ, ಅದರ ಮೋಹಕ್ಕೆ ಒಳಗಾಗಿ, ಕುರುವಂತಿ ಮಾಡುತ್ತಾರೆ, ಆ ಕಾರ್ಯದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡು ಆ ಕಾರ್ಯದಲ್ಲಿ ಆಸಕ್ತರಾಗಿ, ಕಾರ್ಯದಲ್ಲಿ ಬಂಧನಕ್ಕೆ ಒಳಗಾಗಿ, ಕಾರ್ಯದ ಫಲವನ್ನ ಅಪೇಕ್ಷಿಸ್ತಾ, ಕಾರ್ಯದ ಎಲ್ಲ ತರಹದ ಪರಿಣಾಮಗಳನ್ನ ಅಪೇಕ್ಷಿಸ್ತಾ ಅದರ ಒಂದು ಬಂಧನದಲ್ಲಿ ಸಿಲುಕಿ ಸಕ್ತರಾಗಿ, ಆಸಕ್ತರಾಗಿ, ಯಥಾ ಕುರುವಂತಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ತಥಾ ವಿದ್ವಾಂಸಃ ಅಸಕ್ತಃ ಕುರ್ಯಾತ್, ತಥಾ ಅದೇ ರೀತಿಯಾಗಿ ವಿದ್ವಾಂಸಃ ಜ್ಞಾನಿಯಾದವನು, ಸಾಧಕನಾದವನು, ಜ್ಞಾನಿಯಾದವನು, ಅಸಕ್ತಃ ಆಸಕ್ತನಾಗದೆ, ಅಕರ್ಮ ಬಂಧನಕ್ಕೆ ಒಳಗಾಗದೆ, ಕರ್ಮದಲ್ಲಿ ಒಂದು ಆಸಕ್ತಿನ ಬೆಳೆಸಿಕೊಳ್ಳದೆ ಕುರ್ಯಾತ್ ಮಾಡಬೇಕು. ಲೋಕ ಸಂಗ್ರಹಂ ಚಿಕೀರ್ಷುಹು, ಲೋಕ ಸಂಗ್ರಹಂ ಲೋಕದ ಸಂಗ್ರಹವನ್ನ, ಜನರನ್ನ ಒಟ್ಟುಗೂಡಿಸುವ ಸಲುವಾಗಿ, ಜನರ ಕಲ್ಯಾಣಕ್ಕಾಗಿ ಅನ್ನುವ ಅರ್ಥದಲ್ಲಿ, ಜನರ ಹಿತಕ್ಕಾಗಿ ಚಿಕೀರ್ಷುಹು ಇಚ್ಛಿಸುವವನಾಗಿ, ಕಾರ್ಯ ಮಾಡುವವನಾಗಿ,
ಚಿಕೀರ್ಷು ಅನ್ನೋದು ಇಚ್ಛಾರ್ಥಕ ರೂಪ. ಇದು ಕಾರ್ಯ ಮಾಡುವ ಇಚ್ಛೆ ಉಳ್ಳವನಾಗಿ, ಮಾರ್ಗದರ್ಶನ ಮಾಡುವ ಇಚ್ಛೆ ಉಳ್ಳವನಾಗಿ. ಲೋಕ ಸಂಗ್ರಹಂ ಚಿಕೀರ್ಷು, ಜನರ ಹಿತವನ್ನ ಮಾಡಲು ಅಪೇಕ್ಷಿಸುವವನಾಗಿ, ಜನರಿಗೆ ಮಾರ್ಗದರ್ಶನವನ್ನ ಮಾಡಲು ಒಂದು ಹುರಿದುಂಬಿಸುವ ಸಲುವಾಗಿ. ವಿದ್ವಾಂಸಃ ಅಸಕ್ತಃ ಕುರ್ಯಾತ್, ವಿದ್ವಾಂಸನಾದವನು ಜ್ಞಾನಿಯಾದವನು ಅಸಕ್ತನಾಗಿ ಅನಾಸಕ್ತನಾಗಿ ಕಾರ್ಯವನ್ನು ಆಚರಿಸಬೇಕು. ಜ್ಞಾನಿಗಳು ಅಜ್ಞಾನಿಗಳು ಎರಡರಲ್ಲಿ ಭೇದವನ್ನ ಹೇಳ್ತಾ ಇದ್ದಾನೆ. ಜ್ಞಾನಿಗಳು ಕರ್ಮಗಳನ್ನ ಮಾಡಬೇಕು, ಕರ್ಮಗಳನ್ನ ಆಚರಿಸಬೇಕು, ಅದರಲ್ಲಿ ಅನಾಸಕ್ತರಾಗಿ, ಆದ್ರೆ ಜನರನ್ನ ಮುನ್ನಡೆಸುವ ಸಲುವಾಗಿ, ಜನರ ಹಿತದ ಸಲುವಾಗಿ ಅವರನ್ನ ಮುನ್ನಡೆಸಲು ಎಲ್ಲ ಕಾರ್ಯವನ್ನ ಮಾಡಲೇಬೇಕು, ಆದ್ರೆ ಅನಾಸಕ್ತರಾಗಿ. ಅದಕ್ಕಾಗಿ ಇಲ್ಲಿ ಒಂದು ಲೀಡರ್ ಇದ್ದಂತೆ ಕೃಷ್ಣ ಅರ್ಜುನ ನಿನ್ನನ್ನ ಅನುಸರಿಸ್ತಾ ಇದ್ದಾರೆ ಎಲ್ಲ ಜನತೆ. ಅದಕ್ಕಾಗಿ ಆ ಜಗತ್ತಿನ ಜನರ ಹಿತಕ್ಕಾಗಿ ನೀನು ಕರ್ತವ್ಯವನ್ನ ಪಾಲಿಸ್ತಾ ಹೋದ್ರೆ ಆ ಜನರೆಲ್ಲರೂ ನಿನ್ನನ್ನು ಅನುಸರಿಸ್ತಾ ಇದ್ದಾರೆ. ಅದನ್ನ ವಿಶೇಷವನ್ನ ಆ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಭಾರತ ಯಥಾ ಅವಿದ್ವಾಂಸಃ ಕರ್ಮಣಿ ಸಕ್ತಾಃ ಕುರ್ವಂತಿ, ಯಾವ ರೀತಿಯಾಗ ಅಜ್ಞಾನಿಗಳು ಕಾರ್ಯದಲ್ಲಿ ಆಸಕ್ತರಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಅವರು ಅಜ್ಞಾನಿಗಳು ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡು ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಕರ್ತವ್ಯವನ್ನು, ಆದ್ರೆ ಅದರಲ್ಲಿ ಬಂಧನಕ್ಕೆ ಒಳಗಾಗಿರ್ತಾ ಇದ್ದಾರೆ. ಆದ್ರೆ ಜ್ಞಾನಿಗಳು ಬಂಧನಕ್ಕೆ ಒಳಗಾಗದೆ ಅನಾಸಕ್ತರಾಗಿ ಕಾರ್ಯವನ್ನ ಮಾಡ್ತಾ ಲೋಕ ಸಂಗ್ರಹಂ ಚಿಕೀರ್ಷು, ಲೋಕದ ಹಿತವನ್ನ ಬಯಸುವವರಾಗಿ, ಲೋಕಕ್ಕೆ ಮಾರ್ಗದರ್ಶನ ಮಾಡುವವರಾಗಿ ಇಲ್ಲಿ ತಮ್ಮ ಕಾರ್ಯಗಳನ್ನ ಮಾಡಬೇಕು ಅನಾಸಕ್ತರಾಗಿ ಅಂತ ಜ್ಞಾನಿಗಳು ಸಾಧಕರು ಅನ್ನೋದನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಅಂದ್ರೆ ಜಗತ್ತಿನಲ್ಲಿ ಸಾಮಾನ್ಯ ಜನರೆಲ್ಲ ಮೇಲ್ವರ್ಗದ ಜನರನ್ನ ಅವ್ರನ್ನ ಶ್ರೇಷ್ಠರು ತಮ್ಮ ಮಾದರಿ ಅಂತ ತಿಳಿದುಕೊಂಡು ಅನುಸರಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರಲ್ಲಿ ನೀನು ಆ ಒಂದು ಮಾರ್ಗದರ್ಶನ ಮಾಡಬೇಕು, ಅವರನ್ನ ಪ್ರೋತ್ಸಾಹಿಸಿ ಸರಿ ಮಾರ್ಗಕ್ಕೆ ತರಬೇಕು, ಅದೇ ಕರ್ತವ್ಯ ಅಂತ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. 26ನೇ ಶ್ಲೋಕ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗನಾಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗನಾಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರೇತ್. ಮುಂದುವರೆದು ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ಅಜ್ಞಾನಾಂ ಕರ್ಮ ಸಂಗನಾಂ, ಅಜ್ಞಾನಿಗಳ, ಅವಿವೇಕಿಗಳ, ಸಾಮಾನ್ಯ ಜನರ ಮತ್ತೆಂಥವರಾಗಿದೆ ಅವರಲ್ಲಿ ಕರ್ಮ ಸಂಗನ, ಕರ್ಮದಲ್ಲಿ ಆಸಕ್ತರಾದವರು, ಕಾಮ್ಯ ಕರ್ಮಗಳನ್ನ ಮಾಡಬೇಕು ಅಂತ ಆಸಕ್ತಿಯನ್ನ ಹೊಂದಿದವರು, ಕರ್ಮಾಸಕ್ತರಾದವರಿಗೆ ನ ಬುದ್ಧಿ ಭೇದಂ ಜನಯೇತ್, ಬುದ್ಧಿಯಲ್ಲಿ ಭೇದವನ್ನು ಹುಟ್ಟಿಸಬಾರದು, ಅವರ ಬುದ್ಧಿಯಲ್ಲಿ ಕ್ಷೋಭೆಯನ್ನು ಹುಟ್ಟಿಸಬಾರದು, ಕಲಕಬಾರದು, ಅವ್ರ ಬುದ್ಧಿಯನ್ನ ಮನಸ್ಸನ್ನ ಬುದ್ಧಿಯನ್ನ ಕ್ಷೋಭಕ್ಕೆ ಒಳಗಾಗಬಾರದಂತೆ ಮಾಡಬೇಕು. ಬುದ್ಧಿ ಭೇದಂ ನ ಜನಯೇತ್, ಬುದ್ಧಿಯಲ್ಲಿ ಭೇದವನ್ನ ಏನ್ ಮಾಡ್ಬೇಕು ಏನಿಲ್ಲ ಅಂತ ಒಂದು ತೊಳಲಾಟಕ್ಕೆ ಅವರು ಒಳಗಾಗಬಾರದು ಸಾಮಾನ್ಯ ಜನರು. ಅದಕ್ಕೆ ಹೇಳ್ತಾ ಜನಯೇತ್ ಅಂದ್ರೆ ಹುಟ್ಟಿಸಬೇಕು. ನ ಜನಯೇತ್ ಬುದ್ಧಿ ಭೇದ, ಬುದ್ಧಿಯಲ್ಲಿ ಭೇದವನ್ನ ಹುಟ್ಟಿಸಬಾರದು, ಏನ್ ಮಾಡ್ಲಿ ಏನ್ ಬಿಡ್ಲಿ ಅನ್ನುವ ಒಂದು ಬುದ್ಧಿಯಲ್ಲಿ ಭೇದ, ಆ ಭೇದವನ್ನ ಹುಟ್ಟಿಸಬಾರದು. ಅಜ್ಞಾನಿಗಳ ಕರ್ಮದಲ್ಲಿ ಆಸಕ್ತರಾದಂಥವರಿಗೆ ಬುದ್ಧಿ ಭೇದವನ್ನ ಹುಟ್ಟಿಸಬಾರದು. ಯಾರು? ವಿದ್ವಾನ್. ಮುಂದೆ ಹೇಳ್ತಾ ಇದ್ದಾನೆ, ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ವಿದ್ವಾನ್, ವಿದ್ವಾಂಸನಾದವನು, ಜ್ಞಾನಿಯಾದವನು, ಮಾದರಿಯಾದವನು, ವಿವೇಕಿಯಾದವನು, ಯುಕ್ತಃ ಯೋಗಯುಕ್ತನಾದವನಾಗಿ, ಸಮಾಚರನ್ ಆಚರಿಸುತ್ತಾ, ಸರ್ವ ಕರ್ಮಾಣಿ ಜೋಷಯೇ ಎಲ್ಲ ಕಾರ್ಯಗಳಿಗೆ ಹುರಿದುಂಬಿಸಬೇಕು, ಜೋಡಿಸಬೇಕು. ಜೋಷ ಏತ್ ಜುಷ ಧಾತು, ಅದು ಹೊಂದಾಣಿಕೆ ಮಾಡಬೇಕು, ಯೋಜಿಸಬೇಕು,
ಅಸಾಮಾನ್ಯ ಜನರನ್ನ ವಿದ್ವಾಂಸನಾದವನು ಯೋಗಯುಕ್ತನಾಗಿ ಅವರನ್ನ ಎಲ್ಲ ಕಾರ್ಯಗಳಲ್ಲಿ ಪ್ರವರ್ತನವಾಗುವಂತೆ ಮಾಡಬೇಕು, ಅವರನ್ನ ತೊಡಗಿಸಬೇಕು, ಅವರಿಗೆ ಮಾದರಿಯಾಗಬೇಕು. ಅವನು ವಿದ್ವಾಂಸನಾದವ, ವಿವೇಕಿ ಆದವ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ನೀನು ಅರ್ಜುನ ರಾಜ ಅಂತ ಎಲ್ಲರೂ ನಂಬಿಕೊಂಡು ಬಂದಿದ್ದಾರೆ, ನೀನು ಈಗ ನಿನ್ನ ಕರ್ತವ್ಯವನ್ನ ಪಾಲಿಸಲೇಬೇಕು. ಎಲ್ಲ ಸಾಮಾನ್ಯ ಜನರು ನಿನ್ನ ಕಡೆಗೆ ನೋಡ್ತಾ ಇದ್ದಾರೆ. ನೀನು ಯುದ್ಧವನ್ನು ಬಿಟ್ಟು ಹೊರಟು ಹೋದರೆ ಎಲ್ಲರೂ ಅದೇ ರೀತಿ ನಿರುತ್ಸಾಹಿತರಾಗಿ ಎಲ್ಲರೂ ತಮ್ಮ ಕರ್ಮದಿಂದ ದೂರವಾಗ್ತಾ ಇದ್ದಾರೆ. ಆ ರೀತಿಯಾಗಿ ಅದಕ್ಕಾಗಿ ವಿದ್ವಾಂಸನಾದವನು, ವಿವೇಕಿಯಾದವನು, ಜ್ಞಾನಿಯಾದವನು ಎಲ್ಲರನ್ನ ಅವರವರ ಕರ್ಮದಲ್ಲಿ ತೊಡಗಿಸ್ಬೇಕು. ಅದನ್ನ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾನೆ. ಅಜ್ಞಾನಾಂ ಕರ್ಮ ಸಂಗನಾಂ, ಅಜ್ಞಾನಿಗಳ ಕರ್ಮದಲ್ಲಿ ಆಸಕ್ತರಾದವರಿಗೆ ಬುದ್ಧಿಭೇದಂ ನ ಜನೇ, ಬುದ್ಧಿಯಲ್ಲಿ ತೊಡಕನ್ನ ಭೇದವನ್ನ ಹುಟ್ಟಿಸಬಾರದು. ಆ ಬುದ್ಧಿಯಲ್ಲಿ ಅವರಿಗೆ ಒಂದು ತೊಂದರೆಯನ್ನುಂಟು ಮಾಡಬಾರದು, ಅವರಿಗೆ ತೊಳಲಾಟವನ್ನುಂಟು ಮಾಡಬಾರದು. ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್, ವಿದ್ವಾನ್ ವಿದ್ವಾಂಸನಾದವನು, ವಿವೇಕಿಯಾದವನು ಯುಕ್ತ ಯೋಗಿಯುಕ್ತನಾಗಿ ಸರ್ವಕರ್ಮಾಣಿ ಸಮಾಚರನ್, ಎಲ್ಲ ಕರ್ಮಗಳನ್ನ ಆಚರಿಸುತ್ತಾ ಜೋಷಯೇತ್ ಯೋಜಿಸಬೇಕು, ಜನರನ್ನ ತೊಡಗಿಸಬೇಕು. ಜೋಷಯೇತ್ ಅಂದ್ರೆ ತೊಡಗಿಸಬೇಕು, ಯೋಜಿಸಬೇಕು. ಈ ರೀತಿ ಎಲ್ಲರನ್ನ ಕರ್ಮದಲ್ಲಿ ಪ್ರಚೋದಿಸಬೇಕು. ವಿದ್ವಾಂಸನಾದವ ಸಾಧನೆ ಮಾಡುವ, ಅವನು ಇತರರನ್ನ ಕೂಡ ಒಳ್ಳೆಯ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ಬೇಕು, ಒಳ್ಳೆ ಕರ್ಮದಲ್ಲಿ ತೊಡಗುವಂತೆ ಮಾಡಬೇಕು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ. ಅವರಲ್ಲಿ ಬುದ್ಧಿಯಲ್ಲಿ ತೊಳಲಾಟವನ್ನುಂಟು ಮಾಡಬಾರದು, ಬುದ್ಧಿಯಲ್ಲಿ ಒಂದು ಭೇದವನ್ನುಂಟು ಮಾಡಬಾರದು ಅಂತ ಹೇಳಿ ಇಲ್ಲಿ ಈ ರೀತಿಯಾಗಿ ಹೇಳಿಕೊಟ್ಟಿದ್ದಾನೆ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗನಾಂ ಜೋಷೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಈ ರೀತಿಯಾಗಿ ಇಲ್ಲಿ ಕೃಷ್ಣ ಅರ್ಜುನನಿಗೆ ಕರ್ಮದ ವಿಶೇಷತೆಯನ್ನ ಹೇಳಿಕೊಡ್ತಾ ಇದ್ದಾನೆ. ಕೃಷ್ಣಾರ್ಪಣಮಸ್ತು.